Viewers, welcome back to our channel. So MCQ questions are related to the communication. So this video is especially for KSET 2024. Those who are prepared for KSET 2025, our video help out. So first question, identify the odd term amongst the following group. So ಈ ಕ್ವೆಶ್ಚನ್ 2016 ಅಲ್ಲಿ ಕೇಳಿರ್ತಕ್ಕಂಥ ಕ್ವೆಶ್ಚನ್ ಇದು. ಸೊ ಐಡೆಂಟಿಫೈ ಮಾಡ್ರಿ ಕೆಳಗೆ ಕೊಟ್ಟಿರ್ತಕ್ಕಂಥ ಗ್ರೂಪ್ಗಳಲ್ಲಿ ಯಾವುದು ಆಡ್ ಒನ್ ಇದೆ ಅದನ್ನು ಫೈಂಡ್ ಔಟ್ ಮಾಡ್ರಿ ಅಂತಿದೆ. ಮೈಕ್ರೋವೇವ್ಸ್, ಆಪ್ಟಿಕಲ್ ಫೈಬರ್, ಕೋಆಕ್ಸಿಯಲ್ ಕೇಬಲ್ ಅಂಡ್ ಟ್ವಿಸ್ಟೆಡ್ ಪೇರ್ ಅಂತಿದೆ. ಟ್ವಿಸ್ಟೆಡ್ ಪೇರ್ ವೈರ್ ಅಂತಿದೆ. ಸೊ ಆಪ್ಟಿಕಲ್ ಫೈಬರ್, ಕೋಆಕ್ಸಿಯಲ್ ಕೇಬಲ್, ಟ್ವಿಸ್ಟೆಡ್ ಪೇರ್ ವೈರ್, these are all the physical medium, and that is physical medium wires. These are all the wires, medium. So microwave, it is a wireless. ಸೊ ಇದರಲ್ಲಿ ಆಪ್ಷನ್ ಎ ಆರ್ ಒನ್ ಯಾವುದಂದ್ರೆ ಆಪ್ಷನ್ ಎ ಆಯ್ತಾ. ಸೊ ಇವೆಲ್ಲ ಫಿಸಿಕಲ್ ಆಗಿರ್ತಕ್ಕಂಥ ಮಟೀರಿಯಲ್ಸ್. ಸೊ ಮೀಡಿಯಮ್ಸ್. ಸೊ ಮೈಕ್ರೋವೇವ್ಸ್, ದಿಸ್ ಇಸ್ ನಾಟ್ ಅ ಫಿಸಿಕಲ್ ಮೀಡಿಯಂ, ದಿಸ್ ಇಸ್ ಅ ವೈರ್ಲೆಸ್ ಮೀಡಿಯಂ. ಸೊ ಅದರಿಂದ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, which of the following is an example of unguided transmission media? So this question is same as that of previous question. So in kedra coaxial cable, in kedra andre unguided transmission media ಅಂತ kedra guided transmission media ಬಂದು it means physical ಆಗಿರ್ತಕ್ಕಂಥ cables. So coaxial cable, optical fiber, radio waves, twisted pair wires ಅಂತಿದೆ. So these are coaxial cable, optical fiber and twisted pair wire. These are all the guided transmission media, but except radios it is a wireless. So option C is the right answer. So next question nodana, which transmission medium provides the highest data rate? So ಯಾವ ಒಂದು ಟ್ರಾನ್ಸ್ಮಿಷನ್ ಮೀಡಿಯಾ ಹೈಯೆಸ್ಟ್ ಡೇಟಾ ರೇಟ್ ಅನ್ನು ಪ್ರೊವೈಡ್ ಮಾಡ್ತಾ ಅಂತ ಕೇಳಿದ್ರೆ, ಸೊ ಕೋಆಕ್ಸಿಯಲ್ ಕೇಬಲ್, ಆಪ್ಟಿಕಲ್ ಫೈಬರ್, ಟ್ವಿಸ್ಟೆಡ್ ಪೇರ್ ವೈರ್ ಅಂಡ್ ಮೈಕ್ರೋವೇವ್ ಅಂತಿದೆ. ಸೊ ಇಲ್ಲಿ ಹೈಯೆಸ್ಟ್ ಬ್ಯಾಂಡ್ವಿಡ್ತ್ ಆರ್ ಹೈಯೆಸ್ಟ್ ಡೇಟಾನ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಟ್ರಾನ್ಸ್ಮಿಷನ್ ಮೀಡಿಯಂ ಯಾವುದಂದ್ರೆ ಅದು ಆಪ್ಷನ್ ಬಿ, ಆಪ್ಟಿಕಲ್ ಫೈಬರ್. So next question, in communication, twisted pair wire is mainly used for. So this is very important for examination point of KSET as well as UGC NET and the other exams also. So communication ಒಳಗ twisted pair wire ನ ಸಾಮಾನ್ಯವಾಗಿ ಹೆಚ್ಚಿಗೆ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಸ್ಯಾಟಲೈಟ್ ಕಮ್ಯುನಿಕೇಶನ್, ಲೋಕಲ್ ಟೆಲಿಫೋನ್ ಕನೆಕ್ಷನ್, ಲಾಂಗ್ ಡಿಸ್ಟೆನ್ಸ್ ಟಿವಿ ಬ್ರಾಡ್ಕಾಸ್ಟ್ ಅಂಡ್ ಆಪ್ಟಿಕಲ್ ಟ್ರಾನ್ಸ್ಮಿಷನ್ ಇದೆ. ಸೊ ಟ್ವಿಸ್ಟೆಡ್ ಪೇರ್ ವೈರ್ ನ ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಯಾವುದಂದ್ರೆ ಅದು ಲೋಕಲ್ ಟೆಲಿಫೋನ್ ಕನೆಕ್ಷನ್ಗೆ ಈ ಟ್ವಿಸ್ಟೆಡ್ ಪೇರ್ ವೈರ್ ನ ಜಾಸ್ತಿ ಯೂಸ್ ಮಾಡ್ತೀವಿ. So if you like this video, please subscribe my channel. Thank you.